ನಮಸ್ಕರಿಸಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ದು ಶಿವರಾತ್ರಿ ದೇಶೀಯ ಕೇಂದ್ರಗಳಲ್ಲಿ ನಮಸ್ಕರಿಸಿ ಅದೇ ರೀತಿ ದಿವ್ಯ ಸಾನ್ನಿಧ್ಯ ತೋರಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ತರಳಬಾಳ ಸಂಸ್ಥಾನ ಮಠದ ಪರಮ ಜಗದ್ಗುರುಗಳಾಗಿರ್ತಕ್ಕಂಥ ಶಿವಮೂರ್ತಿ ಶಿವಾಚಾರ್ಯ ಮಾಸ್ಟರ್ಗಳನ್ನು ನಮಸ್ಕರಿಸಿ ಪರಮಪೂಜ್ಯ ನಿರ್ಮಲಾನಂದ ಸ್ವಾಮಿಗಳಿಗೆ ನಮಸ್ಕರಿಸಿ ಮುಮ್ಮಡಿ ನಿರ್ಮಣಾ ಆಶ್ರಮಗಳಲ್ಲಿ ನಮಸ್ಕರಿಸಿ ಅದೇ ರೀತಿ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಬೇಲಿಮಠ ನಮಸ್ಕರಿಸಿ ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗಿನ ಮುಖ್ಯಮಂತ್ರಿಗಳವರು ಉದ್ಘಾಟನೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿಯವರು ಹಾಗೂ ಎಲ್ಲ ಹಿರಿಯ ಮುತ್ಸದ್ದಿಗಳೆಲ್ಲರೂ ಕೂಡ ಬಂದಿರತಕ್ಕಂಥ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರುಗಳೇ ಹಾಗೂ ಹಿರಿಯರೇ ಕಿರಿಯರೇ ಹಾಗೂ ವೇದಿಕೆ ಮಾಡಿರ್ತಕ್ಕಂಥ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಹಾಸ್ವಾಮಿಗಳಲ್ಲಿ ಕೂಡ ನಮಸ್ಕರಿಸಿ ಇಲ್ಲಿರತಕ್ಕಂಥ ಎಲ್ಲ ಜನತೆಗೂ ಕೂಡ ನಮಸ್ಕರಿಸಿ ನಾನು ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಜಗದ್ಗುರುಗಳಾದ ಶಿವಕುಮಾರ ಸ್ವಾಮಿಗಳವರ ಈ ಪುಣ್ಯ ಸ್ಮರಣೆ ಭಾಗವಹಿಸತಕ್ಕಂಥದ್ದೇ ಒಂದು ಮಹಾಪುಣ್ಯ ಅಂತೇಳ್ಬಿಟ್ಟು ನಾನು ಅದರ ಭಾವಿಸ್ತೇನೆ. ಏಕೆಂದರೆ ಎಲ್ಲರಿಗೂ ಕೂಡ ಇಂಥ ಒಂದು ಅವಕಾಶ ಸಿಕ್ಕೋದು ಕಷ್ಟ. ಅಂಥ ಅವಕಾಶಗಳು ಇವತ್ತಿನ ನಮ್ಮೆಲ್ಲರಿಗೂ ಲಭಿಸಿದೆವು. ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳ್ಬಿಟ್ಟು ಹೇಳಿಕೆ ನಾನು ತುಂಬ ಇಷ್ಟಪಡ್ತೇನೆ. ಮತ್ತು ಕಾಯಕಯೋಗಿ ಹಾಗೂ ಜ್ಞಾನ ದಾಸೋಹಿಯಾಗಿ ಇಡೀ ಸಮಾಜದಲ್ಲಿ ಯಾವುದೇ ಭೇದವನ್ನು ಎಣಿಸದೆ ಸುಮಾರು 10,000 ವಿದ್ಯಾರ್ಥಿಗಳಿಗೆ ದಾಸೋಹ ಮತ್ತು ಜ್ಞಾನೋತ್ಸವ ಎರಡನ್ನು ಕೊಟ್ಟು ಇವತ್ತಿನ ಅತಿ ಹೆಚ್ಚಿನ ಹುದ್ದೆಗಳಲ್ಲಿ ಕೂಡ ಈ ಸಿದ್ಧಗಂಗಾ ಮಠದಿಂದ ಹೋಗಿರ್ತಕ್ಕಂಥ ಅನೇಕ ಜನ ಇವತ್ತು ದೊಡ್ಡ ದೊಡ್ಡ ಅಧಿಕಾರದಲ್ಲಿರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಈ ವೀರಶೈವ ಮಹಾಸಭೆ ಏನಿದೆಯೋ, ವೀರಶೈವ ಲಿಂಗಾಯತ ಮಹಾಸಭೆ, ಅದಕ್ಕೆ ಯಾವಾಗಲೂ ಕೂಡ ಅವರನ್ನು ಆಶೀರ್ವಾದ ಮತ್ತು ಅವರು ಮಾರ್ಗದರ್ಶನದಲ್ಲಿಯೇ ಶಿವಕುಮಾರ ಸ್ವಾಮಿಗಳ ಮಾರ್ಗದರ್ಶನ ಹಾಗೂ ಸುತ್ತೂರು ಜಗದ್ಗುರುಗಳವರ ಮಾರ್ಗದರ್ಶನದಲ್ಲಿಯೇ ನಮ್ಮ ವೀರಶೈವ ಮಹಾಸಭೆ ನಡೆದಿದೆ ಅಂತೇಳಿದರೆ ತಪ್ಪಾಗಲಾರದು. ಅದೇ ರೀತಿ ಈಗಾದರೂ ಕೂಡ ನಮ್ಮ ಈ ಕ್ಷೇತ್ರದ ಈಗ ಜಗದ್ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಇವತ್ತು ಈ ಜವಾಬ್ದಾರಿಯನ್ನು ಇವತ್ತು ಏನು ಹೊತ್ಕೊಂಡಿದ್ರು, ಮಠದ ಜವಾಬ್ದಾರಿಯನ್ನು ಅದನ್ನು ಅವರು ನಿರ್ವಹಿಸ್ತಕ್ಕಂಥ ಶಕ್ತಿ ಅವರಿಗಿದೆ ಅನ್ನೋದನ್ನು ಹೇಗೆ ಗೊತ್ತು. ಯಾಕೆಂದರೆ ಅನೇಕ ವರ್ಷಗಳಿಂದ ಅವರು ಹಿರಿಯ ಜಗದ್ಗುರುಗಳ ಕೆಳಗೆ ಕೆಲಸ ಮಾಡಿರೋದ್ರಿಂದ ಅವ್ರಿಗೆಲ್ಲ ವಿಚಾರಗಳು ಕೂಡ ಶಕ್ತಿ ಇದೆ. ಆ ಶಕ್ತಿಯನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಜಗದ್ಗುರುಗಳವರಿಗೆ ಇನ್ನೊಮ್ಮೆ ನಾನು ನಮಸ್ಕಾರ ಮಾಡಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ದು ಶಿವರಾತ್ರಿ ದೇಶೀಯ ಕೇಂದ್ರಗಳಲ್ಲಿ ನಮಸ್ಕರಿಸಿ ಅದೇ ರೀತಿ ದಿವ್ಯ ಸಾನ್ನಿಧ್ಯ ತೋರಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ತರಳಬಾಳ ಸಂಸ್ಥಾನ ಮಠದ ಪರಮ ಜಗದ್ಗುರುಗಳಾಗಿರ್ತಕ್ಕಂಥ ಶಿವಮೂರ್ತಿ ಶಿವಾಚಾರ್ಯ ಮಾಸ್ಟರ್ಗಳನ್ನು ನಮಸ್ಕರಿಸಿ ಪರಮಪೂಜ್ಯ ನಿರ್ಮಲಾನಂದ ಸ್ವಾಮಿಗಳಿಗೆ ನಮಸ್ಕರಿಸಿ ಮುಮ್ಮಡಿ ನಿರ್ಮಣಾ ಆಶ್ರಮಗಳಲ್ಲಿ ನಮಸ್ಕರಿಸಿ ಅದೇ ರೀತಿ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಬೇಲಿಮಠ ನಮಸ್ಕರಿಸಿ ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗಿನ ಮುಖ್ಯಮಂತ್ರಿಗಳವರು ಉದ್ಘಾಟನೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿಯವರು ಹಾಗೂ ಎಲ್ಲ ಹಿರಿಯ ಮುತ್ಸದ್ದಿಗಳೆಲ್ಲರೂ ಕೂಡ ಬಂದಿರತಕ್ಕಂಥ ಈ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ನನ್ನ ಮಿತ್ರರುಗಳೇ ಹಾಗೂ ಹಿರಿಯರೇ ಕಿರಿಯರೇ ಹಾಗೂ ವೇದಿಕೆ ಮಾಡಿರ್ತಕ್ಕಂಥ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಹಾಸ್ವಾಮಿಗಳಲ್ಲಿ ಕೂಡ ನಮಸ್ಕರಿಸಿ ಇಲ್ಲಿರತಕ್ಕಂಥ ಎಲ್ಲ ಜನತೆಗೂ ಕೂಡ ನಮಸ್ಕರಿಸಿ ನಾನು ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಜಗದ್ಗುರುಗಳಾದ ಶಿವಕುಮಾರ ಸ್ವಾಮಿಗಳವರ
ಈ ಪುಣ್ಯ ಸ್ಮರಣೆ ಭಾಗವಹಿಸತಕ್ಕಂಥದ್ದೇ ಒಂದು ಮಹಾಪುಣ್ಯ ಅಂತೇಳ್ಬಿಟ್ಟು ನಾನು ಅದರ ಭಾವಿಸ್ತೇನೆ. ಏಕೆಂದರೆ ಎಲ್ಲರಿಗೂ ಕೂಡ ಇಂಥ ಒಂದು ಅವಕಾಶ ಸಿಕ್ಕೋದು ಕಷ್ಟ. ಅಂಥ ಅವಕಾಶಗಳು ಇವತ್ತಿನ ನಮ್ಮೆಲ್ಲರಿಗೂ ಲಭಿಸಿದೆವು. ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳ್ಬಿಟ್ಟು ಹೇಳಿಕೆ ನಾನು ತುಂಬ ಇಷ್ಟಪಡ್ತೇನೆ. ಮತ್ತು ಕಾಯ ಕೈಯೋಗಿ ಹಾಗೂ ಜ್ಞಾನ ದಾಸೋಹಿಯಾಗಿ ಇಡೀ ಸಮಾಜದಲ್ಲಿ ಯಾವುದೇ ಭೇದವನ್ನು ಎಣಿಸದೆ ಸುಮಾರು 10,000 ವಿದ್ಯಾರ್ಥಿಗಳಿಗೆ ದಾಸೋಹ ಮತ್ತು ಜ್ಞಾನೋತ್ಸವ ಎರಡನ್ನು ಕೊಟ್ಟು ಇವತ್ತಿನ ಅತಿ ಹೆಚ್ಚಿನ ಹುದ್ದೆಗಳಲ್ಲಿ ಕೂಡ ಈ ಸಿದ್ಧಗಂಗಾ ಮಠದಿಂದ ಹೋಗಿರ್ತಕ್ಕಂಥ ಅನೇಕ ಜನ ಇವತ್ತು ದೊಡ್ಡ ದೊಡ್ಡ ಅಧಿಕಾರದಲ್ಲಿರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಈ ವೀರಶೈವ ಮಹಾಸಭೆ ಏನಿದೆಯೋ, ವೀರಶೈವ ಲಿಂಗಾಯತ ಮಹಾಸಭೆ, ಅದಕ್ಕೆ ಯಾವಾಗಲೂ ಕೂಡ ಅವರನ್ನು ಆಶೀರ್ವಾದ ಮತ್ತು ಅವರು ಮಾರ್ಗದರ್ಶನದಲ್ಲಿಯೇ ಶಿವಕುಮಾರ ಸ್ವಾಮಿಗಳ ಮಾರ್ಗದರ್ಶನ ಹಾಗೂ ಸುತ್ತೂರು ಜಗದ್ಗುರುವರ ಮಾರ್ಗದರ್ಶನದಲ್ಲಿಯೇ ನಮ್ಮ ವೀರಶೈವ ಮಹಾಸಭೆ ನಡೆದಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅದೇ ರೀತಿ ಈಗಾದರೂ ಕೂಡ ನಮ್ಮ ಈ ಕ್ಷೇತ್ರದ ಸಿದ್ಧಲಿಂಗ ಈಗ ಜಗದ್ಗುರುವಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಇವತ್ತು ಈ ಜವಾಬ್ದಾರಿಯನ್ನು ಇವತ್ತು ಏನು ಹೊತ್ಕೊಂಡಿದ್ರು, ಮಠದ ಜವಾಬ್ದಾರಿಯನ್ನು ಅದನ್ನು ಅವರು ನಿರ್ವಹಿಸ್ತಕ್ಕಂಥ ಶಕ್ತಿ ಅವರಿಗಿದೆ ಅನ್ನೋದನ್ನು ಗೊತ್ತು. ಯಾಕೆಂದರೆ ಅನೇಕ ವರ್ಷಗಳಿಂದ ಅವರು ಹಿರಿಯ ಜಗದ್ಗುರು ಕೆಳಗೆ ಕೆಲಸ ಮಾಡಿರೋದ್ರಿಂದ ಅವ್ರಿಗೆಲ್ಲ ವಿಚಾರಗಳು ಕೂಡ ಶಕ್ತಿ ಇದೆ. ಆ ಶಕ್ತಿಯನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಜಗದ್ಗುರುವವರಿಗೆ ಇನ್ನೊಮ್ಮೆ ನಾನು ನಮಸ್ಕಾರ ಮಾಡಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಕ್ಲಿಕ್ ಮಾಡಿ.